ತಿಂಗಳಾಗಿ ಹೋಗಿದೆ ಅನಿಸುತ್ತೆ. ನಾನು ಇಲ್ಲಿ ಬಂದು ಲಾಸ್ಟ್ ನಾನು ಬಂದಿದ್ದು ನವಂಬರ್ ಅನಿಸುತ್ತೆ. ನನ್ನ ಫ್ರೆಂಡ್ ವೆಡ್ಡಿಂಗ್ ಇತ್ತು, ಅವಾಗ ಬಂದಿರೋದು. ಆಮೇಲೆ ಬಂದೇ ಇಲ್ಲ, 4-5 ತಿಂಗಳಾಗ್ತಾ ಬಂತು. ಫೈನಲ್ ಬಂದು ನಾನು ಕಾಲೇಜೆಲ್ಲ ಇದೆ ಬಸ್ ಸ್ಟಾಪಲ್ಲಿ ಸುತ್ತಾಡಿರೋದು, ಬೇಜಾನ್ ಮೆಮೊರೀಸ್ ಇದೆ ಇಲ್ಲಿ. ಶಾಪ್ಸ್ ಇದೆ, ಚೆನ್ನಾಗಿದೆ. ಈಗ ಮೇಂಟೆನೆನ್ಸ್ ಎಲ್ಲ ತುಂಬ ಹಾಳಾಗ್ಬಿಟ್ಟಿದೆ. ನಾವಿದ್ದಾಗ ಚೆನ್ನಾಗಿತ್ತು. ಕಾಲೇಜ್ ಡೇಸಲ್ಲಿದ್ದಾಗ ಬಸ್ ಏನು ಪ್ರಾಬ್ಲಮ್ ಇತ್ತು, ಇವಾಗೂ ಹಂಗೆ ಪ್ರಾಬ್ಲಮ್ ಇದೆ. ಬಂದು ಆಲ್ಮೋಸ್ಟ್ 15 ನಿಮಿಷ ಆಗಿದೆ, ಇದುವರೆಗೂ ಬಸ್ ಬಂದಿಲ್ಲ. ಯಾವುದೋ ಗುಡ್ಬಂಡೆ ಅಂತ ಶಿಡ್ಲಘಟ್ಟ ಬಸ್ಸಸ್ ಬರ್ತಾಯಿದೆ. ಸೊ ನಾನೀಗ ಮನೆಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ದೀನಿ. ನಮ್ಮ ಅಮ್ಮ, ಚಿಕ್ಕಮ್ಮ ಮತ್ತು ನನ್ನ ಚಿಕ್ಕಮ್ಮ ಮಗಳ ತಂಗಿ, ನನ್ನ ತಂಗಿ ಎಲ್ಲ ಆಲ್ರೆಡಿ ಗೃಹ ಪ್ರವೇಶಕ್ಕೆ ಹೋಗ್ಬಿಟ್ಟಿದ್ದಾರೆ. ಸೊ ನಮ್ಮ ಚಿಕ್ಕಪ್ಪ ಫ್ಯಾಮಿಲಿ ಮನೆಗೆ ಏನು ಹೋಗ್ಬೇಡ, ಡೈರೆಕ್ಟ್ ಗೌರಿಬಿದನೂರು ಅಲ್ಲಿ ನಮ್ಮದು ತಾಲೂಕು ಅಲ್ಲಿಂದ ಜೊತೆಲಿ ಹೋಗೋಣ ಕಾರಲ್ಲಿ ಅಂತ ಹೇಳಿದ್ರು. ಸೊ ನಾನು ಇಲ್ಲಿಂದ ಮನೆಗೆ ಹೋಗ್ತಿಲ್ಲ, ಅಪ್ಪ ಒಬ್ಬರು ಮನೇಲಿದ್ದಾರೆ. ಸೊ ಇಲ್ಲಿಂದ ನಾನು ಗೌರಿಬಿದನೂರಿಗೆ ಹೋಗಿ ಅಲ್ಲಿಂದ ನಾವು ನಂದು ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀವಿ. ಮಾಡ್ತಾಯಿದ್ಯಾ? ಏನು ತಿಂತಾಯಿದ್ಯಾ ನೀನು? ನಂಗೆ ಕೊಡ್ತೀಯಾ? ಕೊಡಲ್ವಾ? ಬಿಸಿನೀರು ಸೀಟ್ ಬಂದ್ಬಿಟ್ಟು ತಂದ್ಬಿಟ್ಟಿದ್ದೀನಿ. ಸೀಟ್ ಎಕ್ಸ್ಟೆಂಡ್ ಮಾಡಬೇಕು. ಇನ್ನೊಂದು 15 ನಿಮಿಷ ಜರ್ನಿ ಇದೆ. ಈಗ ನಾವು ಮನುಷ್ಯನ ರೆಡಿಯಾಗಿದ್ದೀವಿ. ಇಲ್ಲಿಂದ ಗೌರಿಬಿದನೂರು. ಚಿಕ್ಕಪ್ಪ ಕಾಲ್ ಮಾಡಿದ್ರು, ಬಂದ ಅಂತ ಬರ್ತಾ ಇದ್ದೀನಿ ಅಂತ. ಫೈನಲಿ ಬಸ್ ಇಲ್ಲದೆ ನಮ್ಮ ಚಿಕ್ಕಪ್ಪ ಮಧ್ಯ ರೋಡಲ್ಲಿ ಇಳಿಸ್ಬಿಟ್ರು ನನ್ನ, ಅಲ್ಲಿ ಇಳ್ಕೊ ಇಲ್ಲಿ ಇಳ್ಕೊ ಅಂತ. ಸೊ ಇಳಿದು ಈಗ ಮುಂದೆ ನಿಂತಿದ್ದಾರೆ ನನ್ನ ತಮ್ಮ. ನೋಡಿ ಲೈಕ್ ಮಾಡ್ತಾ ಇದ್ದೀನಿ. ಸೊ ಈಗ ಯಾರು ವೈಭವ್? ಅದು ವೈಭವ್ ಚಿಕ್ಕ ವಯಸ್ಸಲ್ಲಿ ನಾನು ನೀನು ನೆತ್ಕೊಂಡಿದ್ದೀನಿ, ಅವಳು ನೆತ್ಕೊಂಡಿದ್ದೀನಿ. ನಾವೆಲ್ಲ ಬಂದು ರೀಚ್ ಆದ್ವಿ. ನನ್ನ ತಮ್ಮ ನೋಡಿ, ನಮ್ಮ ಚಿಕ್ಕಪ್ಪ, ನನ್ನ ತಮ್ಮ. ನಮ್ಮಂತ ಕಾಣಿಸ್ತಾನಿಲ್ಲ, ನನ್ನ ಮಗು ಅಲ್ಲ. ಇಲ್ಲಿ ನೋಡು ಫುಲ್ ರೆಸ್ಪೆಕ್ಟು. ನಮ್ಮ ಅಲ್ಲ, ಅದು ನಂದೇಶ್ವರದ ತೋಟ. ವೈಭವ್, ನಿಂಗೆ ಅಯ್ಯಮ್ಮ ಗೊತ್ತಾ? ನಿಂಗೆ ಅಯ್ಯಮ್ಮ ಗೊತ್ತಾ? ನೋಡಿ, ಅಮ್ಮ ಮತ್ತೆ ನನ್ನ ತಮ್ಮ ಕಿತ್ತಾಡ್ತಾ ಇರ್ತೀರಿ ಯಾವಾಗೂ. ಎಷ್ಟು ನೀಟ್ ಸೆಟ್ ಮಾಡಿದೆ ನೋಡಿ. ಇಲ್ಲಿ ವೆಲ್ಕಮ್ ಕಾಳು ಸುತ್ತ. ಇವ್ರದೇನ ಇದು? ಶಿವಗೌರಿ ಅವ್ರದ್ದು ನೋಡಿ. ಒಳ್ಳೆ ಈ ಥರದ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅವ್ರಿಗೆ. ಟೋಟಲ್ ಎಷ್ಟಿರೋದು ಇದು? ಮುಂದೆ ಅವ್ರ ಜಮೀನಿದೆ ಅಲ್ಲ ಆಂಟಿ ಇಲ್ಲಿ? ಮನೆ 30-40 ಬರುತ್ತೆ ಅನ್ಸುತ್ತಲ್ಲ. ಇದು ಹಾಲು, ಕಿಚನು, ದೇವರ ಮನೆ. ಇಲ್ಲ, ಅವ್ರ ಪ್ಲ್ಯಾನ್ ಫಸ್ಟ್ ಡೂಪ್ಲೆಕ್ಸ್ ಇದ್ದಿದ್ದು, ಮತ್ತೆ ಬೇಡ ಅಂತ ಚೇಂಜ್ ಮಾಡಿದ್ರು, ಮತ್ತೆ ಮಾಡಿದ್ರು. ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಮೇಲೆ.
ಏನು ಮಾಡ್ತಿದ್ದೆ ನೀನು? ಹಾಂ, ಯಾಕೆ ನಿಂದೋಗಿದ್ಯಾ? ಹುಡುಗಿ ನೋಡಿ ನಾನು ಕೈ ಬಿಡ್ತಾ ಇಲ್ಲ. ನನಗೊಂದು ಮಗು ಆದರೆ ಹೆಂಗಿರುತ್ತೆ, ಚೆನ್ನಾಗಿರುತ್ತಲ್ಲ, ನನಗೂ ಅನಿಸ್ತಾ ಇದೆ. ಹಾಂ, ಚೆನ್ನಾಗಿದೆ ಅಲ್ಲ, ಸಂಜೆ ಆದ್ರೂ ಚೆನ್ನಾಗಿರುತ್ತಲ್ಲ. ನೈಟ್ ಇನ್ನೂ ಚೆನ್ನಾಗಿತ್ತು, ಸಗದಾಗಿತ್ತು ಇದೆಲ್ಲ ಲೈಟಿಂಗ್ಸ್. ಮನೆ ಕಟ್ಟಕ್ಕೆ ಪ್ಲ್ಯಾನ್ ಜಾಸ್ತಿ. ನಾವು ಯಾಕೆ ಅಲ್ಲಿ ಪ್ಲಾಂಟ್ ಎತ್ಕೊಂಡು ಹೋಗ್ಬಾರ್ದು ಅಮ್ಮ? ಇಲ್ಲ, ನಮ್ಮನೆ ಅಲ್ಲಿ ಬಿಟ್ಟಿದ್ದೀವಿ ನೋಡಿ. ಅದು ಅದು ತೋಟ ಎಲ್ಲ ಇವ್ರದ್ದು ಇದೆ ನೋಡಿ. ಯಾರಾದರೂ ಹೆಣ್ಣು ಕೊಡೋರು ಇದ್ರೆ ಕೊಡಿ, ಅಡಿಕೆ ತೋಟ ಎಲ್ಲ ಇದೆ. ಇಲ್ಲಿ ಕಡೆ ತಿರುಗು, ಫೋಟೋ ತೆಗಿತೀನಿ ನಿಂಗೆ. ಹಾಂ, ಇಲ್ಲಿ ಹೂವು ಇಲ್ಲಿ ಬಾ, ಇಲ್ಲಿ ಬಾ, ಈ ಕಡೆ ಬಾ. ಹ್ಞೂ, ಹೆಂಗೆ ಕೈಲಿ ಹಿಡ್ಕೊ, ಹೆಂಗೆ ಹಿಡ್ಕೊ. ಹ್ಞೂ, ನೋಡಿ ಈ ಕಡೆ. ಅಲ್ಲಿ ಕಾಡ್ಬೇಕು. ಈ ಏನು ಈ ಏನು ಈ ಏನು ಅಲ್ಲಿ ಬಿಡಮ್ಮ. ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ನಾಳೆ ಎಕ್ಸಾಮ್ ಯಾರಿಗೆ? ಗ್ಲಾಸ್ ನೋಡಿ. ನಮಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂದರೆ, ನಮ್ಮಪ್ಪ ಹುಷಾರಿಲ್ದಿರುವಾಗ ತುಂಬ ಸಹಾಯ ಮಾಡಿದ್ರು. ಅದಕ್ಕೆ ಇಡೀ ಫ್ಯಾಮಿಲಿ ಬಂದಿದ್ದೀವಿ, ನಮ್ಮಪ್ಪ ಬಂದುಬಿಟ್ಟು. ಅಭಿಯಲ್ಲಿ ಅಭಿದನು ಒಬ್ರ ಮೇಲೆ ಒಬ್ರು ಕುತ್ಕೊಂಡು ಹೋಗಿ ಏ ಆಗಲ್ಲ ಆಂಟಿ, ಯಾಕಂದ್ರೆ 3 ಜನ ಇದ್ದಾರೆ ಅಲ್ಲಿ. ಆರಾಮ 3 ಜನ, ನೀನು ಅಭಿ ನಂದೀಶ್ ಕಾರುಗಳು ಬರ್ತಾ ಇರ್ತಾವ. ಒಬ್ಬೊಬ್ಬರು ಒಂದು ಕಾರಲ್ಲಿ ಹಚ್ಬಿಟ್ಟು ಕಳಿಸ್ಬಿಡಿ. ಅಭಿ ಮುಂದೆ ನೀನು ಉಷಾ ಅವ್ನು ಕುತ್ಕೊಂಡ್ರೆ. ಏ ಆಂಟಿ, ಏನಿದೆ ಲಾರಿ ಅನ್ಕೊಂಡಿದ್ದೀರಾ, ಕಾರ್ ಅನ್ಕೊಂಡಿದ್ದೀರಾ? ಅಭಿನ ಯಾರು ಬೇಕಾದ್ರೆ ಏ ಆಟೋ ಬರಕ್ಕೆ ಹೇಳೋಣ ಅಷ್ಟೇ. ಅಂಕಲ್ ಆಗಲ್ಲ ಅಂಕಲ್. ಇದು ಕಾರ್ ಅಂತೂ ಅಲ್ಲ. ಅವ್ರಿಬ್ರು ಕುತ್ಕೋತಾರೆ ದೊಡ್ಡ ಎಲ್ರಿಗೂ. 1 2 3 4 5 6 7 8 9 ಅಂಕಲ್ 9 ಜನ ಕೂರ್ಸ್ಕೊಂಡಿದ್ದೀರಾ ಅಂಕಲ್ ನೀವು. ನೀನ್ ಕುತ್ಕೊಂಡು ನೀನ್ ದನ ಕೂರ್ಸ್ಕೊಳ್ಳಿ. ಸಣ್ಣಗ್ ಇರೋರು ಬಂದ್ರೆ ಹಿಂದೆ ಅಂದ್ರೆ ಕೇಳಿಲ್ಲ, ಎಲ್ಲ ಮುಂದೆ. ಇದಲ್ದು ನಂಗೆ ಹೌದಾ? ನನ್ನ ಬ್ಯಾಗ್ ಎಲ್ಲಿ? ಉಷನ ಮುಂದೆ ಹಾಕ್ಬಿಟ್ಟು ಅವಳನ್ನ ನಾನು ಕೇಳ್ದೆ, ಬರ್ತಾ ಇಲ್ಲ ಅವಳು. ಕುತ್ಕೊಳ್ಳೆ. ಆಯ್ತು ಕುತ್ಕೋದನು. ಇದು ಕಾರ್ ಅಲ್ಲ ಆಯ್ತಾ? AC ಒಂಚೂರು ಹಾಕಲು. ಬೆಸ್ಟ್ ಫ್ಯೂಚರ್ ಮದರ್ ತನು ವರ್ಸಸ್ ಅಭಿ. ಬೆಡ್ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಏನು ಇದು ನೋಡಿ, ಇದು ನಂದು, ನಮ್ಮ ಚಿಕ್ಕಪ್ಪ ನೋಡ್ಕೊತಾ ಇರೋದು ನಾನು. ಅಲ್ಲ, ಏನು ನೋಡ್ಕೊಂಡಿದ್ದೆ, ಪ್ರಾಣ ಇದೆ ಅದಕ್ಕೆ. ಇದು ನಂದು, ಇದು ನಂದು. ಇದು ನಮ್ದು, ಇದು ನಾನು ನಿಂಗೆ ಕೊಡಲ್ಲ. ಇದು ನಾನು ನನ್ನ ಫ್ಯೂಚರ್ ಪಾಪಗಂತ ಇಟ್ಟಿರೋದಾಯ್ತಾ? ಚಿಚಿ ತಿನ್ನು. ಇದು ನಂದು. ನಾನು 1ನೇ ಕ್ಲಾಸ್ ಅಲ್ಲ, 1 ವರ್ಷ ಮಗುವಿರು ಕಿವಿ ಕಿತ್ತೋಗುತ್ತೆ, ಮತ್ತೆ ಆಪರೇಷನ್ ಅದನ್ನ ನೋಡ್ಕೊಳ್ಬೇಕು. ನಾನು ನೋಡ್ಕೊಳ್ತೇನೆ. ಇವತ್ತು ಎತ್ಕೊಂಡು ಹೋಗ್ತೀನಿ ಬೆಂಗಳೂರಿಗೆ. ನಾವೀಗ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅವಳಿಗೆ ಫ್ರೂಟ್ಸ್ ತೊಗೊಂಡು ಹೋಗ್ಬೇಕು. ನಾನು ನಮ್ಮ ಚಿಕ್ಕಮ್ಮ, ನನ್ನ ತಂಗಿಗೆ ಫ್ರೂಟ್ಸ್ ಪರ್ಚೇಸಿಂಗ್ ಎಲ್ಲ ಆಯಿತು. ಸೊ ಇವಾಗ ಅವಳಿಗೆ ಬೇಕ್ರಿಯಲ್ಲಿ ಏನಾದರೂ ತೊಗೊಳ್ಬೇಕು. ಏನು ಬೇಕು ವೈಭವ್? ಅವಳು ಕೇಳಬೇಕಿತ್ತು, ಕಾಲ್ ಮಾಡು, ಹೇಳ್ಬೇಕಂತ. ಅವಳೆಲ್ಲ ಬೇಡ ಅಂತಲ್ಲ. ಡೈಮಂಡ್ ತೊಗೊಳ್ತೀನಿ ನಾನು. 20 40 ತಗೋ ಆಂಟಿ. ಡೈರಿ ಮಿಲ್ಕ್ 40 ಇದೈತಾ? ಕೊಡಿ ಆಂಟಿ ಒಂದು. ಇದು ಪೀನಟ್. ಡೈರಿ ಮಿಲ್ಕ್ ಬೇಡ, ಇದು ತೊಗೊಳ್ಳೋಣ, ಹೆಲ್ದಿ ಇರುತ್ತೆ. ಅವಳು ಹೆಲ್ದಿ ತಿನ್ಬೇಕು ಇವಾಗ. ಆಯ್ತು, ಪೀನಟ್. ಇನ್ನೇನು ತೊಗೊಳ್ಳೋಣ? ನನ್ನ ಮುಖ ಫುಲ್ ಟ್ಯಾನ್ ಆಗಿಬಿಟ್ಟಿದೆ. ಅದಕ್ಕೆ ಆ್ಯಕ್ಚುಲಿ ನಾನು ಡ್ರೆಸ್ ಮಾಡಿ ಬೇರೆ ಡ್ರೆಸ್ ಹಾಕ್ಕೊಂಡಿದ್ದೆ. ಇಲ್ಲೇ ಇರೋಣ ಇವತ್ತು, ಬೆಂಗಳೂರಿಗೆ ಹೋಗೋದು ಬೇಡ ಅಂತ. ಮತ್ತು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದಾರೆ ಎಲ್ಲ ಅವ್ರು ನೋಡೋಕ್ಕೆ ಅಂತ ಹೇಳಿದ್ಮೇಲೆ ಮತ್ತೆ ಸರಿ ನಾನು ಬೆಂಗಳೂರಿಗೆ ವಾಪಸ್ ಹೋಗ್ತಿದ್ದೆ ಅಂತ ರೆಡಿ ಆದೆ. ಇದು ಹಂಗೆ ಟಾನಿಕ್ ಇರಂಗಿರೋದು. ಅದೇನೋ ಹೊಟ್ಟೆಲ್ಲ ಇರ್ತಾನೆ. ಈಚೆ ಕಡೆ ಹಾಕಿ ವೈಭವ್. ಅವಳು ಮೂತಿಗೆಲ್ಲ ಮೆಟ್ಕೊಂಡು ನೋಡು ವೈಭವ್, ಅವಳು ಮೂತಿಗೆಲ್ಲ ಮೆಟ್ಕೊಂಡು ನೋಡು. ಐಸ್ ಕ್ರೀಮ್ ಮೂತಿ ಒರ್ಸ್ಕೊಂತ ಹೇಳು. ಅಲ್ಲಿ ಒರ್ಸ್ತೀಯ ತಗೋ. ಕರ್ಚೀಫ್ ವೈಭವ್, ಕರ್ಚೀಫ್ ತಗೋ.
ಮನೆಗೆ ಬಂದು ರೀಚ್ ಆದ್ವಿ. ಅಲ್ಲೋಡಲ್ಲ ಅಭಿಯಕ್ಕ ಬರ್ತಾಳೆ. ಅಲ್ಲೋಡಲ್ಲ ಅಭಿಯಕ್ಕ ಬರ್ತಾಳೆ. ಬಾವ್ ಹಾಂ ಬಾ ಹೋಗಲ್ಲ.